ಶುದ್ಧವಾಗಿರ್ಬೇಕು. ಆಗ್ಲೇ ಮನೆತನಕ್ಕೆ ಶ್ರೇಯಸ್ಸು. ಈಗ ಅದನ್ನೆಲ್ಲ ಹ್ಯಾಕ್ ಕಂಡುಹಿಡಿಯಕ್ಕಾಗುತ್ತೆ? ಇಷ್ಟೆಲ್ಲ ಓದಿದ್ಯಾ, ಪ್ರಪಂಚ ಎಷ್ಟೆಲ್ಲ ಮುಂದುವರೆದಿದೆ, ಇಷ್ಟು ಸಣ್ಣ ವಿಷಯನ ಕಂಡುಹಿಡಿಯಕ್ಕಾಗಲ್ವೇನೋ? ಪಕ್ಕದ ಮನೆ ಪದ್ದಮ್ಮ ಹೇಳ್ತಾ ಇದ್ಲು, ಆಸ್ಪತ್ರೆಗೆ ಹೋದ್ರೆ ಇದೆಲ್ಲ ಗೊತ್ತಾಗುತ್ತಂತೆ. ಅಮ್ಮ, ನೀನ್ ಯಾವುದೋ ಕಾಲದಲ್ಲಿದ್ಯಾ. ಈಗ ಅದನ್ನೆಲ್ಲ ಯಾರು ನಂಬೋದಿಲ್ಲ. ಅದು ಅಲ್ಲದೆ ಗೀತಾನು ಫಾರಿನ್ ನಲ್ಲಿ ಇದ್ದು ಬಂದವಳು. ನೀನ್ ಹೀಗೆಲ್ಲ ಮಾಡ್ತಿದ್ದ ಅಂತ ಅವಳು ಗೊತ್ತಾದ್ರೆ ನೊಂದ್ಕೋತಾಳಮ್ಮ. ಯಾರು ನೊಂದ್ಕೊಂಡ್ರೆ ನನಗೇನಾಗಬೇಕು? ನನ್ನ ಮನೆಗೆ ಸೊಸೆಯಾಗಿ ಬರೋಳು ಕನ್ಯೆ ಆಗಿರ್ಬೇಕು, ಅದಷ್ಟೇ ನನಗೆ ಮುಖ್ಯ. ನೋಡು ವಿನೋದ್, ನೀನು ಅವಳನ್ನ ಮದುವೆ ಆಗ್ಬೇಕು ಅನ್ನೋದಾದ್ರೆ ನಾನು ಹೇಳ್ದಾಗೆ ನೀನು ಕೇಳಲೇಬೇಕು. ಅಲ್ಲಮ್ಮ, ಇಂಥ ಕಾರಣಕ್ಕೆ ಅಂದ್ರೆ ಅವಳು ಹಾಸ್ಪಿಟಲ್ ಬರ್ತಾಳ. ಬರಲ್ಲ ಅಂದ್ರೆ ಬರೋ ಹಾಗೆ ಮಾಡಬೇಕು. ವಿಷಯ ಹೇಳಿದ್ರೆ ತಾನೇ ರಗಳೆ ಮಾಡ್ತಾಳೆ. ನೀನು ಹೋಗಿ ಅವಳಿಗೆ ನನ್ನ ಜೊತೆ ಹೊರಡಕ್ಕೆ ಹೇಳು. ಹೋಗು. ಸರಿ ಅಮ್ಮ. ಅಪ್ಪಾ, ಏನ್ರಿ ಅದು? ಯಾಕೆ ಹಾಕಿ ಕೂಗ್ತಾ ಇದ್ದೀರಾ? ಏನಾಯ್ತು? ಮೀನಾ, PVR ಅಲ್ಲಿ ಒಂದು ಒಳ್ಳೆ ಮೂವಿ ಬಂದಿದೆಯಂತೆ. ಎಲ್ಲರೂ ಹೇಳಿದ್ರು. ನಾನು ನಿನ್ನ ಜೊತೆ ನೋಡಬೇಕು ಅಂತ ಟಿಕೆಟ್ ತಗೋ ಬಂದಿದ್ದೀನಿ. ಹೇಗೆ ರೆಡಿ ಆಗ್ಬಾ ಮೀನಾ? ಮೂವಿಗ ಮೊದಲೇ ಫೋನ್ ಮಾಡಿ ಹೇಳೋದಲ್ವಾ? ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಲಿಲ್ಲ. ಇವತ್ತು ಊಟ ಹೊರಗೇನೆ, ಬೇಗ ಬಂದೆ. ಮೀನಾ, ಮೀನಾ, ಏನ್ರಿ? ಮನೆಗೆ ಯಾರಾದ್ರೂ ಬಂದಿದ್ರಾ? ಮನೆಗೆ ಯಾರು ಬಂದಿಲ್ವಲ್ಲ? ಯಾರು ಬಂದಿರ್ಲಿಲ್ವಾ? ಇಲ್ಲ. ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಯಾಕೂ ಇಲ್ಲ, ಸುಮ್ಮನೆ ಕೇಳಿದೆ. ನೀನೋಗಿ ರೆಡಿ ಆಗ್ಬಾ. ಬಂದೆ. ಅಲ್ಲಪ್ಪ ದಿನೇಶ, ನೀನು ಕೇಳಿದ ಪ್ರಶ್ನೆಗೆ ನಿನ್ನ ಹೆಂಡತಿ ಸರಿಯಾಗಿ ಉತ್ತರನೇ ಕೊಡಲಿಲ್ಲ. ನಿಜ, ಒಂದೊಂದ್ಸಲ ಸತ್ಯಗಳನ್ನ ಹೇಳಕ್ಕಾಗಲ್ಲ. ಹೇಳ್ದೇ ಇರೋದು ಒಂಥರ ಸೇಫೆ. ನನ್ನನ್ನು ಬೇಡ ಅಂತ ಕಟ್ಕೊಂಡಿರೋ ಹೆಂಡತಿ ಅಲ್ವಾ ಅವಳು? ಏನಾಯ್ತು ಅಂತ ಹೇಳು ಅಮ್ಮಮ್ಮ. ಹೇಳ್ತೀನಿ ವರ್ಷ, ಹೇಳಲೇಬೇಕು. ಯಾಕಂದ್ರೆ ದಿನೇಶ ನಮ್ಮ ಹುಡುಗ. ಅವನು ಸಂತೋಷವಾಗಿದ್ರೆ ನಮಗೂ ಸಂತೋಷ ಅಲ್ವಾ? ದಿನೇಶ, ನಿನ್ನ ಹೆಂಡತಿ ನಿನ್ನಿಂದ ಈ ವಿಷಯನ ಯಾಕೆ ಮುಚ್ಚಿಟ್ಲೋ ನಂಗೆ ಗೊತ್ತಿಲ್ಲಪ್ಪ. ಆದ್ರೆ ನಿನ್ನ ಅನುಮಾನ ನಿಜ. ಇದು ಅನುಮಾನ ಅಲ್ಲ. ಅನುಮಾನ ಅಲ್ಲ, ಊಹೆ. ಏನಂದ್ರು ಒಂದೇ ಅಲ್ವಾ? ಯಾರಿಗಾದ್ರೂ ಆಗ್ಲಿ, ಕಾಣಿಸ್ಬಾರ್ದು ಕಾಣಿಸಿದ್ರೆ ಅನ್ನಿಸ್ಬಾರ್ದು ಅನ್ಸುತ್ತೆ. ಅದು ಮನೆಗೆ ಮೀನನ್ ಫ್ರೆಂಡು ದಿಲೀಪ, ಅವನು ಬಂದಿದ್ದ. ಅಮ್ಮನ ಮಾತು ಒಳಗೆ, ಆದ್ರೆ ಮನಸ್ಸು ಮಾತ್ರ ಬೆಣ್ಣೆ. ನಿನ್ನ ಅಷ್ಟೆಲ್ಲ ಅನ್ಲಲ್ಲ. ಈಗ ನೋಡು, ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಕರಿತಿದ್ದಾಳೆ. ಏನು? ನಿಜವಾಗ್ಲು ಹೊರಗಡೆ ಕರ್ಕೊಂಡು ಹೋಗ್ತಾಳಂತ ನೋಡು. ಅನ್ನೋದನ್ನೆಲ್ಲ ಅಂದು ಈಗ ಕೂಸಿ ಹೊಡೆದ್ರೆ ಈ ಮನೇನ ಕಟ್ಸಿದವಳು ಅವಳು.
ಇಲ್ಲಿಗೆ ಇನ್ಯಾರೋ ಬರ್ತಾರೆ ಅಂದರೆ ಇಂಥ ಅಸಮಾಧಾನದ ಮಾತುಗಳೆಲ್ಲ ಸಹಜ ಅಲ್ವ. ಹ್ಯೂಮನ್ ಸೈಕಾಲಜಿ ನನಗೇನು ಹೇಳ್ಕೊಡ್ಬೇಕಾಗಿಲ್ಲ, ನಿಂಗೆಲ್ಲ ಗೊತ್ತಿದೆ. ಈಗ ಅಡ್ಜಸ್ಟ್ ಮಾಡ್ಕೊ. 4 ದಿನ ಕಷ್ಟ ಆಗುತ್ತೆ, ಆಮೇಲೆ ಎಲ್ಲ ಸರಿ ಹೊರಟೋಗುತ್ತೆ. ಅಣ್ಣ ತಂಗಿ ಎರಡು